ಅವಮಾನ ಅವಮಾನ ಅವಮಾನ. ಆ ನಿರ್ಮಲಾ ಇಂದ ಅವಮಾನ. ಏ ವಿಕಾರಿ ಶಶಿಧರ್, ನಿನ್ ತಂಗಿನ ನರೇಂದ್ರ ಕೊಟ್ಟು ಮದುವೆ ಮಾಡಿದೆ ಅಂತ ಖುಷಿ ಪಡಬೇಡ. ನಿಮ್ಮಿಬ್ಬರ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿಯನ್ನೇ ಎಬ್ಬಿಸಿ ನೀವಿಬ್ರು ಕಣ್ಣೀರಲ್ಲಿ ಕೈ ತೊಳೆಯುವ ಮಾಡಲಿಲ್ಲ, ನಾನು ಕಾಳಿಂಗನೇ ಅಲ್ಲ. ಕಾಳಿಂಗ ನನ್ನ ಮನೆಗೆ ಬಂದು ನನ್ನ ತಂಗಿ ಮೇಲೆ ಕೈ ಹಾಕ್ತೀಯೇನೋ ನಾಯಿ. ಹೇಯ್, ನಿನಗೆ ಅಕ್ಕ ತಂಗಿರು ಯಾರು ಇಲ್ವೇನೋ? ಹೇಯ್, ಬಡವ್ರ ಮನೆ ಹೆಣ್ಮಕ್ಳು ಅಂತಂದ್ರೆ ಮಾನ ಮರ್ಯಾದೆ ಇಲ್ಲೇ ಇರೋರು ಅಂತ ತಿಳ್ಕೊಂಡಿದೀಯೇನೋ ನಾಯಿ. ನಿನಗೂ ಅಕ್ಕ ತಂಗಿರು ಯಾರಾದ್ರೂ ಇದ್ದಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು. ನೋಡೋ, ಇನ್ನೊಂದ್ಸಲ ಏನಾದ್ರೂ ಈ ನನ್ನ ತಂಗಿ ಮೇಲೆ ನೀನ್ ಕಾಮತ್ ಕಣ್ಣು ಬಿತ್ತು ಅಂದ್ರೆ ಮಗನೇ, ನಿನ್ನ ಈ ಭೂಮಿ ಮೇಲೆ ಹೊಟ್ಲಿಲ್ಲ ಅನ್ಸ್ಬಿಡ್ತೀನಿ. ಔಟ್ ಔಟ್, ಗೆಟ್ ಔಟ್. ಸಮಾಧಾನ ಮಾಡ್ಕೊಳ್ಳಮ್ಮ ನಿರ್ಮಲಾ, ಸಮಾಧಾನ ಮಾಡ್ಕೊಳ್ಳಮ್ಮ, ಸಮಾಧಾನ ಮಾಡ್ಕೊ. ನೀನ್ಯಾಕಮ್ಮ ಹೇಳ್ತೀಯ? ನಿನ್ ಗುಣ ನಡತೆ ಏನು ಅಂತ ಈ ನಿನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತು ಕಣಮ್ಮ. ಏ ಕಾಳಿಂಗ, ಹುಷಾರ್, ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್. ಈ ಕಡೆ ಮತ್ತೆಂದು ನೀನು ನನ್ನ ಮನೆ ಕಡೆ ತಿರುಗಿಡಬಾರ್ದು. ಔಟ್, ಗೆಟ್ ಔಟ್. ಏನೋ ಹೀಗೆ ನಡೀತಾ ಇದೆ ಶಶಿಧರ್ ನನ್ನ ಸಮಾಜ ಸೇವೆ. ಈ ಸಮಾಜದಲ್ಲಿ ಕೈಲಾಗದವ್ರಿಗೆ, ಬಡಬಗ್ಗರವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇದ್ದೀನಿ. ಅದೇ ಅಲ್ಲದೇನೆ ನನ್ನ ಕೆಲವು ಒಳ್ಳೆಯ ಸ್ನೇಹಿತರುಗಳನ್ನೆಲ್ಲ ಸೇರಿಸಿಕೊಂಡು ಡಾಕ್ಟರ್ ರಾಜ್ ಕಲಾಬಳಗ ಅಂತ ಒಂದು ಕಲಾಬಳಗವನ್ನು ಕಟ್ಟಿಕೊಂಡು ಆ ಕಲಾಬಳಗದಿಂದ ಪೌರಾಣಿಕ ಸಾಮಾಜಿಕ ನಾಟಕಗಳನ್ನ ಆಡೋದು, ರಕ್ತದಾನ ಶಿಬಿರಗಳನ್ನು ನಡೆಸ್ಬಿಡ್ತದ್ದು, ಮತ್ತು ಮರಣ ಹೊಂದಿದವರ ಕಣ್ಣುಗಳನ್ನ ದಾನವಾಗಿ ಪಡೆದು ಈ ಅಂಧರುಗಳಿಗೆ ಅಳವಡಿಸುವಂಥದ್ದು, ಇದೆಲ್ಲ ನಮ್ಮ ಅಣ್ಣವರ ಆಶಯದಂತೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಣೋ. ಅದಿರಲಿ, ನಿಮ್ಮ ಅಣ್ಣ ತಂಗಿಯರ ಮುಖ ನೋಡಿದ್ರೆ ಏನೋ ಚಿಂತೆಯಲ್ಲಿ ಇರುವಾಗಿದೆಯಲ್ಲ, ಯಾಕೆ, ಏನು ಸಮಾಚಾರ? ಶಶಿಧರ್, ಹೌದು ಕಣೋ, ಈ ವರದಕ್ಷಿಣೆ ಅನ್ನೋ ಭೂತ ನಮ್ಮ ಈ ಸಮಾಜನ ಕಿತ್ತು ತಿಂತಾ ಇದೆ. ಏನು ಮಾಡೋದು? ವರದಕ್ಷಿಣೆಗೆ ಶಿಕ್ಷೆ ಕೊಡಿಸ್ಬೇಕಾದಂಥ ಅಧಿಕಾರಿಗಳನ್ನೇ ತಮ್ಮ ತಮ್ಮ ಮಕ್ಕಳುಗಳಿಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳು ಮಾಡ್ತಾ ಇರ್ಬೇಕಾದ್ರೆ ಇನ್ನು ಶಿಕ್ಷೆ ಕೊಡೋರು ಯಾರಿಂದಲೇ ಬಂತು? ರಾಣಿ, ನಾನು ನಿನ್ ಮೇಲೆ ಮನಸ್ಸೇ ಇಟ್ಕೊಂಡ್ಬಿಟ್ಟಿದ್ದೀನಿ ಕಣೆ. ನಿನ್ ಬಿಟ್ಟು ನಾನು ಇರೋಕ್ಕಾಗಲ್ಲ. ನೋಡೋ, ಇವತ್ ಬೇರೆ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನ ಸಮಾರಂಭ ಎಲ್ಲ ಮಾಡ್ತಾ ಇದೀವಿ. ನೀನ್ ಬೇರೆ ಯಾಕೆ ನಾನು ಹಿಂಗ್ ಒಳಕೋತಾ ಇದೀಯಾ? ಬೇಡ ಕಣೆ, ಪ್ಲೀಸೇ ನನ್ನ ಪ್ಲೀಸು. ರಾಣಿ, ನಿನಗೋಸ್ಕರ ಬಳೆ, ಲಾಂಗ್ ಸರ ಮತ್ತೆ ಚೈನು ಮಾಡಿಸಿದೀನಿ ಕಣೆ. ನೀನ್ ಹೋಗಿ ಸುಂದರನ ಜೊತೆಲಿ ಅಳ್ತ ಹೊಡಿತಾ ಇದೆಯಲ್ಲೇ, ನನ್ನ ಜೀವ ಏನ್ ಹಾಕ್ಬೇಡ. ಏ ರಾಣಿ, ಬಂದು ಎಷ್ಟೊತ್ತಾಗ್ತೆ? ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ಬೇರೆ ಐತೆ, ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕು ನಾವು. ಅದನ್ನ ಬಿಟ್ಬಿಟ್ಟು ಊರು ಕೇರಿ ಕೇರಿ ಅಂತ ನಿಂತ್ಕೊಂಡ್ರೆ ಅಲ್ಲಿ ಏನೇ ಮಾಡೋದು? ಬೇಗ ಬೇಗ ಬಾರ ರಾಣಿ, ಬಾರ. ರಾಮನಗರ ಜಿಲ್ಲೆ ಹಾಗೂ ಚನ್ನಪಟ್ಟಣ ತಾಲೂಕಿನ ಸಮಸ್ತ ಕಲಾಭಿಮಾನಿಗಳು, ಕಲಾರಸಿಕರು, ಕಲಾ ಪ್ರೋತ್ಸಾಹಕರಿಗೆ ಈ ಎಲೆಕೇರಿ ಮಂಜುನಾಥ್ ಡಾಕ್ಟರ್ ರಾಜ್ ಕಲಾ ಬಳಗದ ಅಧ್ಯಕ್ಷನಾದಂತಹ ನಾನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇದೇ ತಿಂಗಳು 24ನೇ ತಾರೀಕು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಚನ್ನಪಟ್ಟಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದಲ್ಲಿ, ಕೊಲ್ಲಾಪುರಮ್ಮನ ದೇವಸ್ಥಾನದ ಆವರಣದಲ್ಲಿರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದಲ್ಲಿ ಸ್ನೇಹದ ಸಂಕೋಲೆ ಅಥವಾ ಅಣ್ಣ ತಂಗಿ ಅನ್ನುವಂತಹ ಸುಂದರ ಸಾಮಾಜಿಕ ನಾಟಕವನ್ನು ನಾವು ಅಭಿನಯಿಸ್ತಾ ಇದ್ದೇವೆ. ದಯಮಾಡಿ ತಾಲೂಕಿನ ಸಮಸ್ತ ಕಲಾಭಿಮಾನಿಗಳು ಬಂದು ಈ ನಮ್ಮ ನಾಟಕವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ನಾಟಕದಲ್ಲಿ ನಾನು ಸಮಾಜ ಸೇವಕ ಆನಂದ್ ಎನ್ನುವಂತಹ ಮುಖ್ಯ ಪಾತ್ರವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಪಿ ವಿಜೇಂದ್ರ ಚಕ್ಕೇರೆ, ಶ್ರೀ ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಾವು ಚನ್ನಪಟ್ಟಣದಲ್ಲಿ ದಿನಾಂಕ 24/4/2025 ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿ ಚನ್ನಪಟ್ಟಣದ ತಾಲೂಕಿನ ಕಲಾವಿದರೆಲ್ಲ ಸೇರಿ ಸಾಮಾಜಿಕ ನಾಟಕವನ್ನು ಜನಗಳಿಗೆ ಕೊಡಬೇಕು ಅಂತ ಹೇಳಿ ನಾವು
ಒಂದು ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ಅಣಿ ಮಾಡಿಕೊಂಡಿದ್ದೀವಿ. ಈ ಸಾಮಾಜಿಕ ನಾಟಕದಲ್ಲಿ ನಾನು ಶಶಿಧರನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಆ ಪಾತ್ರ ಆ ಕಥೆಯ ಆಧಾರ ಸ್ತಂಭ ಹಾಗೂ ಕಥಾನಾಯಕನ ಪಾತ್ರ ಆಗಿರ್ತದೆ. ದಯಮಾಡಿ ಎಲ್ಲ ಕಲಾವಿದರುಗಳು, ಕಲಾ ಪೋಷಕರು, ಕಲಾ ಆರಾಧಕರು, ಅಣ್ಣ ತಂಗಿಯರು, ಅಕ್ಕ ತಂಗಿಯರು, ಹಿರಿಯರು ಬಂದು ಈ ನಾಟಕವನ್ನು ನೋಡಿ ಪ್ರೋತ್ಸಾಹಿಸುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆಯಲ್ಲಿ ಈ ಪುಟ್ಟ ಕಲಾವಿದನ ಒಂದು ಮನವಿ. ದಿನಾಂಕ 24/4/2025 ಗುರುವಾರ ಬೆಳಿಗ್ಗೆ 10:30ಕ್ಕೆ ಶ್ರೀ ಬೊಂಬೆನಾಡು ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಹಾಗೂ ಡಾಕ್ಟರ್ ರಾಜ್ ಕಲಾ ಬಳಗ ಇವರ ಸಹಯೋಗದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ರಾಜ್ ಬಯಲು ರಂಗಮಂದಿರದಲ್ಲಿ ಕೊಲ್ಲಾಪುರದಮ್ಮ ದೇವಸ್ಥಾನ ಆವರಣ ಇಲ್ಲಿ ನಿಮ್ಮ ಕಲಾವಿದರು ಸ್ನೇಹ ಸಂಕೋಲೆ ಅಥವಾ ಅಣ್ಣ ತಂಗಿ ಎಂಬ ಸುಂದರ ಸಾಮಾಜಿಕ ದುರಂತಮಯ ಹಾಸ್ಯಮಯ ನಾಟಕವನ್ನ ಅಭಿನಯಿಸ್ತಾ ಇದ್ದೇವೆ. ಕಲಾವಿದರು, ಕಲಾಭಿಮಾನಿಗಳು, ಕಲಾರಸಿಕರು ಎಲ್ಲರೂ ಬಂದು ಈ ಪುಟ್ಟ ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಮನವಿ.